ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಪಾರ್ಸಲ್ ಬಂತು. ಇದು ಮೀಶೋ. ಆಲ್ವೇಸ್ ನಾನು ಮೀಶೋದಲ್ಲೇ ಬುಕ್ ಮಾಡೋದು, ಯಾಕಂದರೆ ಕಡಿಮೆ ಪ್ರೈಸ್ ಬರುತ್ತೆ ಅಂತ. ಇದು ಡ್ರೆಸ್ ಬಂದು ಬುಕ್ ಮಾಡೋದೇ ತುಂಬ ದಿನ ಏನಾಗಿರಲಿಲ್ಲ. ನಾನು ಮರ್ತು ಬಿಟ್ಟಿದ್ದೀನಿ ಬುಕ್ ಮಾಡೋದೇ. ಯಾಕಂದರೆ ಭಯ, ನನ್ನ ಹಸ್ಬೆಂಡ್ ಹತ್ರ ದುಡ್ಡು ಕೇಳಬೇಕು ಅಂದರೆ ಅವರು ಬೈತಾರೆ, ಸುಮ್ಮನೆ ಯಾಕೆ ಇನ್ವೆಸ್ಟ್ಮೆಂಟು, ಸುಮ್ಮನೆ ಯಾಕೆ ಬಟ್ಟೆ ತೊಗೊಳ್ತೀಯ ಅಂತ. ಇದು ಜಿಪ್ಲೆಸ್ ಮ್ಯಾಟರ್ನಿಟಿ ಡ್ರೆಸ್. ಇದು ಫಸ್ಟ್ ತರ್ಸೋಣ ಯಾವ ರೀತಿ ಕ್ವಾಲಿಟಿ ಇದೆ ಇದ್ರ ಮೇಲೆ ನಾನು ಇನ್ನೂ ಬುಕ್ ಮಾಡ್ಕೊಳ್ಳೋಣ ಅಂತ. ಯಾಕೆ ತರಿಸಿದ್ವಿ ಅಂದರೆ ಇವತ್ತು ನನಗೀಗಾದರೆ 5 ಮಂತ್ಸ್ ರನ್ನಿಂಗ್ ಇದೆ. 5 ಮಂತ್ಸ್ ರನ್ನಿಂಗ್ ಇದೆ. ಸೊ ಒಂದೊಂದೇ ಒಂದು ತಿಂಗಳಿಗೆ ಒಂದು ಬುಕ್ ಮಾಡೋಣ ಅಂತ. ಯಾಕಂದರೆ ಫೀಡಿಂಗ್ ಡ್ರೆಸ್ಸು ನನ್ನ ಫಸ್ಟ್ ಬೇಬಿಗಿದ್ದಿದ್ದು ಎಲ್ಲ ಹಳೆವು ಮಾಡಾಕ್ಬಿಟ್ಟಿದ್ದೀನಿ. ಯಾಕಂದರೆ ನಾನು ದಿನ ಯೂಸ್ ಮಾಡ್ತಿದ್ದಿದ್ದರೆ ಮೀಶೋದಿಂದಲೇ ತರಿಸಿದ್ದು. 500 ಅಷ್ಟೇ, ನಾನು ಜಾಸ್ತಿ ಕ್ವಾಲಿಟಿದೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಯಾಕಂದರೆ ಅದು ಜಿಪ್ಪಿಂದ ಆಗಿರೋದ್ರಿಂದ ನನಗೆ ಕಂಫರ್ಟಬಲ್ ಅಂತಂದರೆ ದಿನ ಯೂಸ್ಗೆ ಹಾಕೊಳಕ್ಕೂ ಆಗ್ತಿಲ್ಲ, ಜಿಪ್ಪು ಬೇಗ ಹಾಳಾಗ್ಬಿಟ್ಟು. ಬಟ್ ಈ ಸತಿ ಜಿಪ್ಲೆಸ್ ಮ್ಯಾಟರ್ನಿಟಿ ಡ್ರೆಸ್ ತರಿಸ್ತಿದ್ದೀನಿ. ನೋಡೋಣ ಇದು ಯಾವ ರೀತಿ ಇದೆ ಅಂತ. ನಂದು ಕ್ಯೂರಿಯಾಸಿಟಿಗಿದ್ದೀನಿ. ಇನ್ಸ್ಟಾಗ್ರಾಮಲ್ಲಂತೂ ತುಂಬಾ ಪೋಸ್ಟ್ಗಳು ನೋಡ್ತೇನೆ ನಾನು, ಬಟ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಆನ್ಲೈನ್ ಪೇಮೆಂಟು. ಅದು ತಮಿಳ್ನಾಡು ಆಂಧ್ರದಿಂದ ಬರುತ್ತೆ. ಹೋಗಿಬಿಡು, ಮೀಶೋ ಅಲ್ವಾ, ನಮ್ಮ ಮೀಶೋಯಿಂದ ಅರ್ಧ ಮಾಡಿಕೊಂಡ್ರೆ ಮೀಶೋಗೆ ಅರ್ಧ ಆಗಲಿ ಅಂತ ಅಷ್ಟೇ. ಅದು 500 2 ಪೀಸಸ್ ಇನ್ಸ್ಟಾಗ್ರಾಮ್ ತೋರಿಸಿತ್ತು. ಇದು ಜಸ್ಟ್ ನನಗೆ 350 ರುಪೀಸ್ಗೆ ಸಿಕ್ಕಿದ್ದು. ಅದು ನಾನು ಕ್ಯೂಟ್ಗೆ ತಗೊಂಡು ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ. ಆ್ಯಕ್ಚುಲಿ ಡ್ರೆಸ್ ಈಗ ತುಂಬ ದಪ್ಪ ಆಗಿರೋ ಕಾರಣ ಡ್ರೆಸ್ಸೇ ಟೈಟ್ ಆಗ್ತಿದೆ ನನಗೆ. ನಾನು ಇವನ್ನ ಹೊಸ ಡ್ರೆಸ್ ಎಲ್ಲ ಹಾಕೋಬಿಟ್ಟು ಹಳೆವು ಮಾಡೋಣ, ಆಮೇಲೆ ತಾಣಕ್ಕೆ ಸರೋಗುತ್ತೆ ಅಂತ ಹೇಳಿದ್ರೆ ಹೊಸ ಡ್ರೆಸ್ ಹಾಕೊಂಡು ಹಳೆ ಮಾಡ್ತೀವಿ. ಜಸ್ಟ್ ಈಗ ಓಪನ್ ಮಾಡೋಣ ಯಾವ ರೀತಿ ಇದೆ ಅಂತ ನೋಡಿ. ನನ್ನ ಮಗ ನೋಡಿದ್ರೆ ಮಮ್ಮ ಕೊಕ್ಕರೆ ಇದ್ದಾವೆ, ಪೈನಾಪಲ್ ಇದ್ದಾವೆ ಅಂತಾನೆ. ಈಗಲೇ ನಾನು ಇದನ್ನು ಯೂಸ್ ಮಾಡಲ್ಲ. ಆಮೇಲೆ ನನ್ನ ಪಾಪುನ 2 ಇಯರ್ಸ್ ಫೀಡಿಂಗ್ ಮಾಡಿದ್ದೆ, ಆ ಕಾರಣಕ್ಕೆ ಡ್ರೆಸ್ಗಳು ತೆಗೆದು ಆಗೋಗ್ಬಿಟ್ರು. ನನಗಂತೂ ಆ ಕಾರಣಕ್ಕೆ ನಾನು ಬಿಡ್ಸೋಕ್ಕೆ ಮಾಡ್ತಿರ್ಲಿಲ್ಲ ಫೀಡಿಂಗ್. ಬಟ್ ನಮ್ಮ ಮನೆಯಲ್ಲೆಲ್ಲ ಊಟ ತಿನ್ನಲ್ಲ ಅಂತ ಹೇಳಿ ಬಿಡಿಸ್ಬಿಟ್ರು. ನೋಡ್ಬೋದು ಎಲ್ ಸೈಜ್ ತರಿಸಿದ್ದೀನಿ ನಾನು, ಯಾಕಂದರೆ ನನಗೆ ತುಂಬ ಕಂಫರ್ಟಬಲ್, ಹಿಂಗೆ ಹೆಚ್ಚಿಗೆಲ್ಲ ಇರೋಂಗಿರಲ್ಲ. ಸೊ ನಾನು ಅದಕ್ಕೆ ಎಲ್ ಸೈಜ್ ತರಿಸಿದ್ದೀನಿ. ಸಣ್ಣ ಆಗ್ತೀನಲ್ವ, ಆಮೇಲೆ ಸಣ್ಣ ಅಂದರೆ ಲೂಸಾಗಿ ಇರಲಿ ಅಂತ ತರಿಸಿದ್ದೀನಿ. ಚೆನ್ನಾಗಿದೆ, ಈ ರೀತಿಯಾಗಿದೆ, ಫ್ರೀಯಾಗಿದೆ ಡ್ರೆಸ್. ಬಟ್ ಇವಾಗಲೇ ಹಾಕೊಂಡು ಇನ್ನೂ 5 ಮಂತ್ಸಲ್ಲಿ 4 ಮಂತ್ಸ್ ಅಷ್ಟೊತ್ತಿಗೆಲ್ಲ ಹಳೆಯವೇ ಆಗೋಗ್ಬಿಡ್ತಾರೆ. ಯಾಕಂದರೆ ಬಿಸಿಲು ಹಚ್ಕೊಳ್ತಾರೆ. ಎಕ್ಸ್ಟ್ರಾ ಸೈಜ್ ಆಗಿಬಿಟ್ಟಿದೆ ಇದು. ಒಂದು ರೀತಿ ಫೀಡ್ ಮಾಡೋದು ಚೆನ್ನಾಗಿದೆ. ಒಂದ್ಸತಿ ಟ್ರೈ ಮಾಡಿಬಿಡೋಣ. ನೋಡಿ ಯಾವ ರೀತಿ ಇದೆ, ಕಂಫರ್ಟಬಲ್ ಸೈಜ್ ಚೆನ್ನಾಗಿದೆ. ಮತ್ತು ಮುಂದೆ ಕಟ್ಕೊಂಡು ಹೋಗ್ಬಿಟ್ಟಿಲ್ಲ, ಆ ರೀತಿಯಾಗಿ ಚೆನ್ನಾಗಿರುತ್ತೆ. ಬಟ್ ನಾನು ಡೈಲಿ ಯೂಸಿಗೆ ಹಾಕೊಳ್ಳೋಣ ಇದನ್ನು. ಇವಾಗ ಯೂಸ್ ಮಾಡಿದ್ರೆ ಬೇಗ ಹಾಳಾಗೋಗ್ಬಿಡುತ್ತೆ. ಸೊ ಸಾಫ್ಟಾಗಿ ಮತ್ತು ಇನ್ನೊಂದು ಜೋಡಿದೆ. ಜೋಡಿ ಕೂಡ ಇದೆ. ಸೊ ಆರಾಮಾಗಿ ಫೀಲ್ ಮಾಡ್ಬೋದು. ನಿಜ ಕಾಣಿಸ್ತಿಲ್ಲ, ಚೆನ್ನಾಗಿದೆ ಅಲ್ಲ, ಚೆನ್ನಾಗಿದೆ. ನೋಡ್ಬೋದು ಚೆನ್ನಾಗಿದೆ ಅಲ್ಲ. ನನಗೇನೋ ಕಂಫರ್ಟಬಲ್ ಅನಿಸ್ತಿದೆ. ಇದು ಟೈಟ್ ಇದೆಲ್ಲ, ನಂಗೆ ಲೂಸ್ ಫಿಟ್ಟಿಂಗ್ ಇರಬೇಕು. ಬಟ್ ಇವಾಗಲೇ ಹಾಕೊಂಡು ಯೂಸ್ ಮಾಡಿಬಿಟ್ರೆ ಆಮೇಲೆ ಯಾವ್ದು ಆಗೋಗ್ಬಿಡುತ್ತೆ. ಸೊ ಹಂಗೆ ಸ್ಟೋರ್ ಮಾಡಿ ಬಚ್ಚಿಡ್ತೀನಿ.
ಯಾಕಂದರೆ ತಿಂಗಳಿಗೆ ಒಂದು ತೊಗೊಬೇಕು, ಒಂದೇ ಸತಿ ತೊಗೊಳಕ್ಕೆ ನಾವು ಅಷ್ಟು ರಿಚ್ ಪರ್ಸನ್ ಅಲ್ಲ. ಅಂದರೆ ಜಾಸ್ತಿ ದುಡ್ಡಾಗಿ ಕಾಣಿಸುತ್ತೆ ಒಂದೊಂದೇ ತೊಗೊತಿದ್ರು ಅಂತ, ನಮಗೆ ಅಷ್ಟೊಂದು ಇದು ಅನ್ಸಲ್ಲ, ಅಂದ್ರೇನು ಹೊರೆ ಅನ್ಸಲ್ಲ. ಸೊ ಆ ಕಾರಣಕ್ಕೆ ನಾನು ಇದನ್ನು ಅಂದರೆ ಮನೇಲಿ ಜಾಸ್ತಿ ದುಡ್ಡು ಸ್ಪೆಂಡ್ ಮಾಡೋಣ, ನನ್ನ ಹಸ್ಬೆಂಡ್ಗೆ ಇಷ್ಟನೇ. ಚೆನ್ನಾಗಿದೆ ಅದು, 350 ರುಪೀಸ್ ಇದೆ. ಇದು ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. 350 ಕೊಡ್ಬೋದು, ಬೇಗ ಹಾಳಾಗಲ್ಲ. ಜಿಪ್ಪಿರೋ ಕಾರಣ ಬೇಕಾದ್ರೆ ನೀವು ಎಷ್ಟು ದಿನ ಬೇಕಂದ್ರೆ ಯೂಸ್ ಮಾಡ್ಕೋಬೋದು. ನನಗೇನೋ ಚೆನ್ನಾಗಿ ಅನ್ನಿಸ್ತಿದೆ. ಸೊ ನಾನು ತೊಗೊಂಡ್ರೆ ನಿಮಗೆ ತೋರಿಸ್ತೀನಿ ಕಲೆಕ್ಷನ್ಸ್ಗಳನ್ನ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ಟೈಮ್ ನೋಡ್ತಿರೋರು ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಡ್ರೆಸ್ ಹೆಂಗಿದೆ ಇದ್ರ ಕೋಡ್ ಬೇಕಾದರೆ ಕಮೆಂಟ್ ಮಾಡಿ, ನಾನು ಹಾಕ್ತೀನಿ. ಇದರಲ್ಲಿ ಲಿಂಕ್ ಹಾಕಿದ್ರೆ ಬರಲ್ಲ, ಬಟ್ ಕಮೆಂಟ್ ಮಾಡಿ, ನಾನು ಕೋಡ್ ಹಾಕ್ತೀನಿ, ನೀವು ತೊಗೊಳ್ಳಿ. ಇಲ್ಲ ಮೇಡಮ್ ನಾನು ನೀವೇ ಪರ್ಚೇಸ್ ಮೇಲೆ ಆಲ್ಮೋಸ್ಟ್ ಅಲ್ಲಿ ಮೀಶೋದಲ್ಲಿ ತೊಗೊತಿರಲ್ಲ, ಬಟ್ ಕಡಿಮೆ ಮಾಡಿ 350 ಅಷ್ಟೇ. ನೋಡ್ಬೋದು, ಚೆನ್ನಾಗಿರುತ್ತೆ ಕ್ವಾಲಿಟಿ. ಐ ಲವ್ ಇಟ್. ಬಾಯ್.